ಇನ್ನು ದೇಶದಲ್ಲಿ ಅನೇಕ ಚುನಾವಣೆಗಳು ನಡೆಯುವಂತಹ ಸಂದರ್ಭದಲ್ಲಿ ಪ್ರೋಗ್ರೆಸಿವ್ ಡೆವಲಪ್ಮೆಂಟು, ಅನ್ಎಂಪ್ಲಾಯ್ಮೆಂಟು, ಜನರ ಸಮಸ್ಯೆಗಳು ಎಲ್ಲವೂ ಕೂಡ ಮಂಗ ಮಾಯವಾಗ್ತಾ ಇತ್ತು. ಇದೀಗ ಕೊನೆಗೂ ಭಾರತದ ಪ್ರಜೆಗಳು ಎಚ್ಚೆತ್ತುಕೊಂಡ್ರ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಕೇವಲ ಜಾತಿ ಧರ್ಮ ಈ ರೀತಿಯಾದಂತಹ ಆಧಾರದಲ್ಲಿ ಚುನಾವಣೆ ನಡೆಯುವಂತಾಗಿತ್ತು. ಆದರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಆ ರೀತಿ ಆಗ್ತಾ ಇಲ್ಲ. ಜನ ಬದಲಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇದೀಗ ಜನರಿಗೆ, ಅದರಲ್ಲೂ ಯುವಕರಿಗೆ ನಿರುದ್ಯೋಗವೇ ಪ್ರಮುಖ ವಿಚಾರವಾಗ್ತಾ ಇದೆ. ಯಾವ ಕಾರಣಕ್ಕಾಗಿ ವೋಟ್ ಹಾಕ್ತೀರಪ್ಪ, ಯಾರು ಉದ್ಯೋಗ ಕೊಡ್ತಾರೆ ಅಂಥವರಿಗೆ ಮಾತ್ರ ನಾವು ವೋಟ್ ಹಾಕ್ತೀವಿ ಅನ್ನೋ ವಿಚಾರಕ್ಕೆ ಈಗ ಯುವಕರು ಬಂದಿದ್ದಾರೆ. 2024ರ ಚುನಾವಣೆಯಲ್ಲೂ ಕೂಡ ಇದೇ ವಿಷಯಗಳನ್ನು ಈಗ ಯುವಕರು ಮಾತನಾಡ್ತಾ ಇದ್ದಾರೆ. ಬೆಲೆ ಏರಿಕೆ ಬಗ್ಗೆಯೂ ಕೂಡ ಭಾರತೀಯರು ಮಾತನಾಡ್ತಾ ಇದ್ದಾರಂತೆ. ಇದೀಗ ಭಾರತದ ಜನರು ಹಣದುಬ್ಬರ, ಅದೇ ರೀತಿಯಾಗಿ ಬೆಲೆ ಏರಿಕೆ, ಸಾಕಪ್ಪ ಸಾಕು, ಸಾಕಷ್ಟು ಬೆಲೆ ಏರಿಕೆ ಆಗಿದೆ, ಅದೇ ರೀತಿಯಾಗಿ ನಿರುದ್ಯೋಗಿಗಳಾಗಿದ್ದೀವಿ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಚರ್ಚೆ ಆರಂಭವಾಗ್ತಾ ಇದೆ. ಅಭಿವೃದ್ಧಿಗಿಂತ ನಿರುದ್ಯೋಗ, ಬೆಲೆ ಏರಿಕೆ ಪ್ರಮಾಣವೇ 55%ಆಗಿದೆ. CSDS ಲೋಕನೀತಿ ಹಾಗೂ ದಿ ಹಿಂದೂ ಸಮೀಕ್ಷೆಯಲ್ಲಿ ಈ ವಿಚಾರ ಬಹಿರಂಗ ಆಗ್ತಾ ಇದೆ. ಈ ಎರಡೂ ಸರ್ವೆ ಏಜೆನ್ಸಿಗಳು ಒಂದು ಸರ್ವೆಯನ್ನು ಮಾಡಿದ್ವು. ಅದರಲ್ಲಿ ಜನರಿಗೆ ಪ್ರಶ್ನೆಯನ್ನು ಕೇಳುವಂತಹ ಕೆಲಸವನ್ನು ಮಾಡಿದ್ರು. ಯಾವ ಒಂದು ಆಧಾರದಲ್ಲಿ ನೀವು ಮತವನ್ನು ಹಾಕ್ತೀರಿ ಎಂದಾಗ ಈ ಒಂದು ವಿಷಯಗಳು ಬೆಳಕಿಗೆ ಬಂದಿದೆ. ನಿರುದ್ಯೋಗ, ಬೆಲೆ ಏರಿಕೆ ಪ್ರಮುಖ ಚುನಾವಣಾ ವಿಷಯಗಳಾಗಿದ್ದಾವೆ ಅಂತ ಸಮೀಕ್ಷೆ ಹೇಳ್ತಾ ಇದೆ. ದೇಶದ ಅರ್ಧದಷ್ಟು ಮತದಾರರಿಗೆ ಇವೆರಡೇ ಪ್ರಮುಖ ಅಸ್ತ್ರ ಆಗಿದೆ, ಪ್ರಮುಖ ವಿಚಾರಗಳಾಗಿದೆ ಅಂತ ಗೊತ್ತಾಗ್ತಾ ಇದೆ. ಇನ್ನು ಈ ಸಮೀಕ್ಷೆಯಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋದಾದರೆ 65% ನಗರ ನಿವಾಸಿಗಳಿಗೆ ನಿರುದ್ಯೋಗ ಕಾಡ್ತಾ ಇದೆ. ಹಣದುಬ್ಬರ ಪ್ರಮುಖ ವಿಷಯ ಆಗಿದೆ. ನಗರವಾಸಿಗಳಲ್ಲಿ 62% ಯುವಕರು ಉದ್ಯೋಗ ಪಡೆಯೋದು ಕಷ್ಟ ಅನ್ನುವಂಥ ಅಭಿಪ್ರಾಯ ಕೂಡ ವ್ಯಕ್ತಪಡಿಸಿದ್ದಾರೆ.